ನಮಸ್ಕಾರ ವೀಕ್ಷಕರೇ, 2024ರ ವರ್ಷ ಭವಿಷ್ಯ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಗ್ರಹಗಳ ಗೋಚಾರ ಫಲದ ಆಧಾರದ ಮೇಲೆ ಕರ್ಕಾಟಕ ರಾಶಿಯವರಿಗೆ 2024 ಶುಭವೋ ಅಶುಭವೋ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಗ್ರಹಗಳ ಶುಭಾಶುಭ ಫಲಗಳು ತಿಳಿಯೋಕೆ ಮುಂಚೆ ವರ್ಷ ಭವಿಷ್ಯವನ್ನ ಹೆಚ್ಚಾಗಿ 4 ದೊಡ್ಡ ದೊಡ್ಡ ಗ್ರಹಗಳ ಬದಲಾವಣೆಯ ಆಧಾರದ ಮೇಲೆ ಮಾಡ್ತೀವಿ, ಆಯ್ತಾ. ಆ 4 ಗ್ರಹಗಳು ಯಾವುದು ಅಂತ ಅಂದ್ರೆ ಶನಿ, ಗುರು, ರಾಹು ಮತ್ತೆ ಕೇತು. ಶನಿ ಕುಂಭರಾಶಿಯಲ್ಲಿ ಇದ್ದಾನೆ, ಈ ವರ್ಷ ಪೂರ್ತಿ ಕುಂಭರಾಶಿಯಲ್ಲೇ ಇರ್ತಾನೆ. ನಿಮ್ಗೆ ಅಷ್ಟಮ ಸ್ಥಾನ, ಅಷ್ಟಮ ಶನಿ ಇದೆ ಕರ್ಕಾಟಕ ರಾಶಿಯವರಿಗೆ, ನೆನ್ಪಿಡ್ಲಿ. ರಾಹು ನಿಮ್ಮ ನವಮ ಸ್ಥಾನದಲ್ಲಿದ್ದಾನೆ, 9ನೇ ಮನೆಯಲ್ಲಿ ಅಂದ್ರೆ ಮೀನರಾಶಿಯಲ್ಲಿದ್ದಾನೆ. ಕೇತು ನಿಮ್ಮ ತೃತೀಯದಲ್ಲಿದ್ದಾನೆ ಅಂದ್ರೆ ಕನ್ಯಾ ರಾಶಿಯಲ್ಲಿ 3ನೇ ಮನೆಯಲ್ಲಿದ್ರೆ, ಗುರು ಏಪ್ರಿಲ್ ತನಕ ಮೇಷರಾಶಿಯಲ್ಲಿ ಇರ್ತಾನೆ ಅಂದ್ರೆ ನಿಮ್ಮ ದಶಮದಲ್ಲಿ. ಅದಾದ್ಮೇಲೆ 11ನೇ ಮನೆಗೆ ಹೋಗ್ತಾನೆ ಮೇ 1ರಿಂದ. ಸೊ ಈ ಎಲ್ಲಾ ಗ್ರಹಗಳ ಬದಲಾವಣೆಯ ಆಧಾರದ ಮೇಲೆ ಕರ್ಕಾಟಕ ಅಥವಾ ಕರ್ಕ ರಾಶಿಯವರಿಗೆ 2024ರಲ್ಲಿ ಯಾವೆಲ್ಲ ಶುಭಾಶುಭ ಫಲಗಳು ದೊರೀತದೆ ಅಂತ ಹೇಳ್ತೀನಿ. ನಿಮ್ಮ ರಾಶಿಯಾಧಿಪತಿ ಚಂದ್ರ ಮನಸ್ಸಿಗೆ ಕಾರಕ. ಮಾನಸಿಕವಾಗಿ ಏನಾದ್ರೂ ತಳಮಳ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆಲ್ಲ ಚಂದ್ರನೇ ಕಾರಕನಾಗಿರ್ತಾನೆ. ಸೊ ನಾನು ನಿಮ್ ಮೊದಲೇ ಹೇಳಿದ್ದೀನಿ, ಶನಿ ನಿಮ್ಮ ಅಷ್ಟಮದಲ್ಲಿ ಇದ್ದಾನೆ ಅಂತ. ಅಷ್ಟಮ ಶನಿ ಇದ್ದಾಗ ಕಷ್ಟಗಳನ್ನ ಎದುರಿಸಲೇಬೇಕಾಗ್ತದೆ. ನಿಮ್ಗೆ ಆ ಶನಿಯಿಂದ ಏನು ಸುಖ ಕೊಡ್ತಾನೆ ಅಂತ ಹೇಳಿಕ್ ಆಗೋದಿಲ್ಲ, ಸುಳ್ಳು ಹೇಳ್ಬಾರ್ದು. ಸೊ ಅಷ್ಟಮ ಶನಿ ಪ್ರಭಾವ ನಿಮ್ಗೆ ಇದೆ. ಹಾಗೇನೆ ಹೊರಗಿನವರಿಂದ ನಿಮ್ಗೆ ಅವಮಾನ ಕೂಡ ಆಗ್ಬೋದು, ನಿಮ್ಮ ಘನತೆಗೆ ಧಕ್ಕೆ ಕೂಡ ಉಂಟಾಗುವ ಕಾರ್ಯಗಳು ಹೊರಗಡೆಯಿಂದ ನಡೀತದೆ ಅಂತಾನೆ ಹೇಳ್ತೀನಿ. ಹಾಗೇನೆ ನಿಮ್ಮ ಕೆಲಸ ಎಲ್ಲ ಸ್ಲೋ ಆಗ್ತದೆ, ಆಯ್ತಾ. ನೀವು ಎಕ್ಸ್ಪೆಕ್ಟ್ ಮಾಡಿದ ದಿನದಲ್ಲಿ ಯಾವ್ದನ್ನು ಕಂಪ್ಲೀಟ್ ಆಗಲ್ಲ. ನಿಮ್ಮ ಆಫೀಸ್ ವರ್ಕ್ ಆಗಿರ್ಬೋದು, ನಿಮ್ಮ ಪರ್ಸನಲ್ ವರ್ಕ್ ಆಗಿರ್ಬೋದು, ಯಾವ್ದಾದ್ರು ಅಷ್ಟೇ. ಏನಾದ್ರೂ ಒಂದು ಅಡೆತಡೆಗಳು ಬರ್ತಾ ಇರ್ತದೆ. ಹರ್ಡಲ್ ತರ ಶನಿ ಒಂದು ಸ್ಪೀಡ್ ಬ್ರೇಕರ್ ತರ ಇರ್ತಾನೆ. ನೀವೇನೋ ಸರಾಗವಾಗಿ ಕೆಲಸ ಮಾಡ್ಕೊಂತ ಹೋದ್ರೆ ಅಲ್ಲಿ ಬ್ರೇಕ್ ಹಾಕ್ತಾನೆ, ತಡಿತಾನೆ ಏನೇನೋ ಪ್ರಾಬ್ಲಮ್ ಇಂದ. ಹಾಗಾಗಿ ಡಿಲೇ ಆಗ್ತದೆ. ಬಟ್ ನಿಮ್ಮ ಲಗ್ನವನ್ನ ಚೆಕ್ ಮಾಡ್ಕೊಳ್ಳಿ, ಆಯ್ತಾ. ಎಲ್ಲಾ ಲಗ್ನಕ್ಕೆ ಶನಿ ಕೆಟ್ಟದನ್ನ ಮಾಡಲ್ಲ. ನಿಮ್ಮ ಲಗ್ನದ ಆಧಾರದ ಮೇಲೆ ಶನಿಯ ಪ್ರಭಾವ ಕೂಡ ಇರ್ತದೆ. ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇರೋದ್ರಿಂದ ನಿಮಗೆ ಅಷ್ಟಮ ಶನಿ ಕಾಡ್ತಾ ಇದೆ. ಅಷ್ಟಮ ಶನಿಯಿಂದ ಆಯುಸ್ಸು ಅಂತ ಏನು ಭಯಪಡುವಾಗುತ್ತೆ ಇಲ್ಲ, ಆಯಸ್ಸು ಅರ್ಧ ಆಯಸ್ಸು ಏನಾಗಲ್ಲ. ಬಟ್ ನರಳಾಟ, ನೋವು ಇದೆಲ್ಲ ಇರ್ತದೆ ಅಂತಾನೆ ಹೇಳ್ಬೋದು. ಜನರು ನಿಮ್ಮ ಮೇಲೆ ಕಣ್ಣು ಹಾಕ್ಬಹುದು, ಆಯ್ತಾ. ಜನರ ದೃಷ್ಟಿ ಬೀಳ್ತದೆ. ಹಾಗಾಗಿ ದೃಷ್ಟಿ ಬೀಳುವಂತ ಕೆಲಸ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಹೊಸ ಬಟ್ಟೆ ಜ್ಯುವೆಲ್ರಿ ಹಾಕೊಂಡು ಓಡಾಡೋದು, ಹೈಫೈ ಜೀವನ ಲೀಡ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ. ಇದ್ರೂ ಕೂಡ ತಕ್ಕ ಮಟ್ಟಿಗೆ ಇಟ್ಕೊಳ್ಳಿ. ಫುಲ್ ಶೋ ಆಫ್ ಮಾಡೋದೆಲ್ಲ ಬೇಕಾಗಿಲ್ಲ. ಯಾಕಂತಂದ್ರೆ ಕೆಟ್ಟ ದೃಷ್ಟಿ ಬಿದ್ರೆ ಆಮೇಲೆ ನಿಮ್ಗೆ ಕೆಟ್ಟದಾಗ್ತದೆ. ಆಮೇಲೆ ಈ ರೋಗಗಳು ಬಂದ್ರು ಅಷ್ಟೇ, ವ್ಯಾಧಿಗಳು ಬಂದ್ರು ಸಡನ್ ಆಗಿ ಹೋಗಲ್ಲ. ಮುಂಚೆ ಎಲ್ಲ ಒಂದ್ ಮಾತ್ರೆ ತಗೊಂಡ್ರೆ ಅಥವಾ 3 ದಿನಕ್ಕೆ ಹೋಗ್ತಾ ಇರೋದು, ಇವತ್ತು 6 ದಿನ 1 ತಿಂಗಳ ತನಕ ಎಕ್ಸ್ಟೆಂಡ್ ಆಗ್ತಾ ಇರ್ತದೆ. ಹಾಗಾಗಿ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ. ಯಾವುದೇ ವ್ಯಾಧಿ ರೋಗ ನಿಮ್ಮ ಹತ್ರ ಬರ್ದೇ ಇರೋ ತರ ನೋಡ್ಕೊಳ್ಳಿ. ಒಳ್ಳೆಯ ಆಹಾರ ಸೇವನೆ ಮಾಡೋದಾಗಿರ್ಬೋದು, ವ್ಯಾಯಾಮ, ಯೋಗ, ಪ್ರಾಣಾಯಾಮ ಇವುಗಳನ್ನೆಲ್ಲ ನಿಮ್ಮ ದಿನಚರಿಯಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಒಳ್ಳೆಯದನ್ನ ಥಿಂಕ್ ಮಾಡೋದಾಗಿರ್ಬೋದು. ಇವೆಲ್ಲ ಒಂದು ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳೋದ್ರಿಂದ ನಿಮ್ಮ ದೇಹ ಕೂಡ ಚೆನ್ನಾಗಿರ್ತದೆ ಅಂತಾನೆ ಹೇಳ್ಬೋದು. ಈಗ ಈ ಟೈಮಲ್ಲಿ ಅಷ್ಟಮ ಶನಿ ಟೈಮಲ್ಲಿ ವ್ಯಾಧಿ ಬಂದ್ರೆ ಅಷ್ಟು ಈಸಿಯಾಗಿ ಹೊರಗಡೆ ಅಂದ್ರೆ ನಿವಾರಣೆ ಆಗಲ್ಲ. ಕೋಪದ ಮೇಲೆ ಸ್ವಲ್ಪ ಹಿಡಿತಾ ಇರ್ಲಿ, ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಇರ್ಲಿ. ಹಾಗಂತ ಎಲ್ಲದಕ್ಕೂ ಭಯಪಡುವ ಅಗತ್ಯ ಇಲ್ಲ. ಹೊಸ ಒಳ್ಳೊಳ್ಳೆ ಜನರ ಪರಿಚಯವಾಗ್ತದೆ, ಒಳ್ಳೊಳ್ಳೆ ವಿಚಾರಗಳನ್ನ ಅವರಿಂದ ತಿಳಿತೀರಾ, ನಿಮ್ಮ ಲೈಫಿಗೆ ಅಡಾಪ್ಟ್ ಮಾಡ್ಕೊಳ್ತೀರಾ, ಒಳ್ಳೆ ಬದಲಾವಣೆಯನ್ನು ಕಾಣ್ತೀರಾ. ಕಟಕ ರಾಶಿಯವರು ಈ ವರ್ಷ ಸ್ವಲ್ಪ ಪ್ರಯತ್ನವನ್ನ ಜಾಸ್ತಿ ಮಾಡ್ಬೇಕಾಗ್ತದೆ. ನಿಮ್ಗೆ ಅದೃಷ್ಟ ಎಲ್ಲಾ ಟೈಮಲ್ಲೂ ಕೈ ಹಿಡಿತದೆ ಅಂತೆಲ್ಲ. ಅದೃಷ್ಟ ಇದೆ ಅಂದ್ರೆ 50-50, ಕೆಲವೊಂದಕ್ಕೆ ಕೈ ಹಿಡಿತದೆ, ಕೆಲವೊಂದಕ್ಕೆ ಕೈ ಹಿಡಿಯಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ ಸ್ವಲ್ಪ ಜಾಸ್ತಿನೇ ಇರ್ಬೇಕಾಗ್ತದೆ ಎಲ್ಲದಕ್ಕೂ. ಬಟ್ ಅಷ್ಟಮ ಶನಿಯಿಂದ ಭಯಪಡುವ ಅಗತ್ಯ ಇಲ್ಲ. ಯಾಕಂತಂದ್ರೆ 29 ಜೂನ್ 2024ರಿಂದ 15 ನವೆಂಬರ್ 2024 ತನಕ, ಸರಿಸುಮಾರು ಒಂದು 5 ತಿಂಗಳ ತನಕ ಶನಿ ವಕ್ರಿ ಆಗ್ತಾನೆ, ಅಂದ್ರೆ ಹಿಮ್ಮುಖ ಚಲನೆಯನ್ನ ಮಾಡ್ತಾನೆ. ಆವಾಗ ನಿಮ್ಗೆ ಅಷ್ಟಮ ಶನಿಯ ಯಾವುದೇ ಒಂದು ಪ್ರಭಾವ, ಕೆಟ್ಟ ಪರಿಣಾಮ ಬೀರೋದಿಲ್ಲ ಅಂತಾನೆ ಹೇಳ್ಬೋದು. ಏನೆಲ್ಲ ಕೆಟ್ಟದಾಗ್ತಾ ಇದೆ ಅದ್ರದ್ದು ಆಪೋಸಿಟ್ ಆಗ್ತದೆ, ಅಂದ್ರೆ ಒಳ್ಳೇದಾಗ್ತದೆ. ಕರ್ಕಾಟಕ ರಾಶಿಯವರು ಸಾಧ್ಯವಾದ್ರೆ ಈ ವರ್ಷ ಒಂದು ಶನಿ ಶಾಂತಿಯನ್ನ ಮಾಡ್ಕೊಳ್ಳಿ. ಆದಷ್ಟು ಜನವರಿ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಕೊಂಡ್ಬಿಡಿ, ಆಯ್ತಾ. ಒಳ್ಳೇದು. ಆಲ್ರೆಡಿ ನಿಮ್ಗೆ ಅಷ್ಟಮ ಶನಿ ಶುರು ಆಗಿದೆ, ಇಷ್ಟೊಳಗಡೆ ಮಾಡ್ಕೊಂಡಿದ್ರೆ ತುಂಬಾನೇ ಒಳ್ಳೇದು. ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ವಿಡಿಯೋ ಯಾವಾಗ ನೋಡ್ತಿರೋ ಆ ಕೂಡ್ಲೆ
ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕಂತಂದ್ರೆ ಅಷ್ಟಮ ಶನಿ ತುಂಬಾ ಏನು ಕೆಟ್ಟದನ್ನ ಮಾಡ್ತಾನೆ, ಮಾಡಲ್ಲ ಅಂತಿಲ್ಲ. ಅದಕ್ಕಾಗಿ ಸ್ವಲ್ಪ ಶಾಂತಿಯನ್ನ ಮಾಡ್ಕೊಂಡ್ರೆ ಉಂಟಲ್ಲ, 100% ಬರೋ ಕಷ್ಟ ಅಟ್ಲೀಸ್ಟ್ ಒಂದು 30-40% ರೆಡ್ಯೂಸ್ ಆಗ್ತದೆ. ಅದು ತುಂಬಾ ಉಪಯುಕ್ತ ಅಂತಾನೆ ಹೇಳ್ತೀನಿ. ಕೆಲವೊಂದು ಟೆಂಪಲ್ಗಳಲ್ಲಿ ಸಾಮೂಹಿಕ ಶನಿ ಶಾಂತಿ ಮಾಡ್ತಾರೆ, ಅವಾಗ ಹೆಚ್ಚು ಖರ್ಚಾಗಲ್ಲ. ಸೊ ಅದರಲ್ಲಿ ಭಾಗಿಯಾದ್ರೆ ತುಂಬಾ ಒಳ್ಳೇದು. ಹಾಗೇನೆ ಸಾಧ್ಯವಾದ್ರೆ ನೀಲಿ ವಸ್ತ್ರವನ್ನ ದಾನ ಕೊಡೋದಾಗಿರ್ಬೋದು, ಕರಿ ಎಳ್ಳನ್ನ ದಾನ ಕೊಡೋದಾಗಿರ್ಬೋದು, ಬೇಕಾದವರಿಗೆ, ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಕೊಟ್ಟರು ಪರವಾಗಿಲ್ಲ, ಅದು ಬಡವರಿಗೆ ತಲುಪ್ತದೆ. ಇನ್ನ ರಾಹು ವಿಷಯಕ್ಕೆ ಬಂದ್ರೆ 9ನೇ ಮನೆಯಲ್ಲಿ ನಿಮ್ಮ ನವಮ ಸ್ಥಾನದಲ್ಲಿ ರಾಹು ಇದ್ದಾನೆ. ಅದು ನಿಮ್ಗೆ ಭಾಗ್ಯ ಸ್ಥಾನ. ಭಾಗ್ಯ ಸ್ಥಾನದಲ್ಲಿರುವ ಕ್ರೂರ ಗ್ರಹ ಭಾಗ್ಯವನ್ನೇ ಕೊಡ್ತಾನೆ. ಬಟ್ ಏನು ಒಳ್ಳೆಯ ಗ್ರಹ ಕೊಟ್ಟಷ್ಟು ಕೊಡ್ಲಿಲ್ಲ ಅಂದ್ರೂ ಕೂಡ ಕೆಟ್ಟದನ್ನ ಮಾಡಲ್ಲ ನಿಮ್ಗೆ ರಾಹು, ಒಳ್ಳೆಯದನ್ನೇ ಮಾಡ್ತಾನೆ. ಲಾಭದಲ್ಲಿರುವ ರಾಹುವಿನಿಂದ ಏನು ನಿಮ್ದು ನೀವು 100 ರೂಪಾಯಿ ಬರಬೇಕು ಅಂತ ಇದ್ರೆ ಒಂದು 50, 60, 70 ರೂಪಾಯಿ ತನಕನಾದ್ರೂ ಬರ್ತದೆ. 100% ಬರ್ಲಿಲ್ಲ ಅಂತ ಅಂದ್ರೂ ಬೇರೆ ಗ್ರಹ, ಫಾರ್ ಎಕ್ಸಾಂಪಲ್ ನಿಮ್ಗೆ ಗುರು ಇದ್ರೆ ಲಾಭದಲ್ಲಿ ತುಂಬಾ 100ಗೆ 100 ಕೊಡ್ತಾನೆ. ಆದ್ರೆ ಅದೇ ಪ್ಲೇಸ್ ಅಲ್ಲಿ ರಾಹು ಇದ್ರೆ 100 ಬೇಡ, ಒಂದು 70% ಸಿಗ್ತದೆ ಅನ್ನೋ ತರ ಅಷ್ಟೇ. ಇನ್ನ ನಿಮ್ಮ ತೃತೀಯ ಭಾವದಲ್ಲಿ ಕೇತು ಇದ್ದಾನೆ. ಕೇತು ಕೂಡ ತೃತೀಯ, ರಾಹು ಅಥವಾ ಕೇತು ಇಬ್ಬರೂ ಕೂಡ ಮೂರನೇ ಮನೆಯಲ್ಲಿ ಇದ್ರೆ ತುಂಬಾನೇ ಒಳ್ಳೇದು. ಅದರಲ್ಲಿ ತೃತೀಯದಲ್ಲಿ ಕೇತು ಇರೋದ್ರಿಂದ ಧೈರ್ಯ, ಸ್ಥೈರ್ಯ, ಮನೋಬಲ ಇದೆಲ್ಲ ಬರ್ತದೆ ನಿಮ್ಗೆ. ಬಂಧು ಭಗಿನಿಯರ ಆಶೀರ್ವಾದ, ನಿಮ್ಮ ಹೆತ್ತವರ ಆಶೀರ್ವಾದ, ಹಾಗೇನೆ ಹಣಕಾಸಿನ ಏನಾದ್ರು ತೊಂದರೆ ಇದ್ರೆ ಅದು ಬಗೆಹರಿಯುವಂತದ್ದು, ಭೂಮಿಯ ವಿವಾದ ನಡೀತಾ ಇದ್ರೆ ಅದು ಬಗೆಹರಿಯುವಂತದ್ದು, ಆಸ್ತಿ ಮನೆ ನಿಮ್ಮ ಪಾಲಾಗುವಂತದ್ದು, ಏನಾದ್ರು ಕೋರ್ಟ್ ನಲ್ಲಿ ವ್ಯಾಜ್ಯ ನಡೀತಾ ಇದ್ರೆ. ಸೊ ಒಟ್ಟಾರೆಯಾಗಿ ತೃತೀಯ ಭಾವದಲ್ಲಿರುವಂತಹ ಕೇತುವಿನಿಂದ ನಿಮ್ಗೆ ಒಳ್ಳೆಯ ಫಲನೇ ಇದೆ. ಇನ್ನು ಗುರುವಿನ ಕಥೆ ನೋಡೋದಾದ್ರೆ ದಶಮ ಮತ್ತೆ 11ನೇ ಮನೆಯಲ್ಲಿ ಇರ್ತಾನೆ. ಏಪ್ರಿಲ್ ಎಂಡ್ ತನಕ ದಶಮದಲ್ಲಿ ಇದ್ರೆ ಮೇ 1ರಿಂದ 11 ಅಂದ್ರೆ ವೃಷಭ ರಾಶಿಗೆ ಸಂಚಾರವನ್ನ ಮಾಡ್ತಾನೆ. ನಿಮ್ಗೆ ಗುರು ಬಲ ಇಲ್ಲ, ಬಟ್ ಗುರು ಯೋಗ ಇದೆ ಅಂತ ಹೇಳ್ಬೋದು. ವೃತ್ತಿ ಸ್ಥಾನದಿಂದ ಭಾಗ್ಯ ಸ್ಥಾನಕ್ಕೆ ನಿಮ್ಮ ಗುರುವಿನ ಪಯಣ ಆಗ್ತದೆ. ವೃತ್ತಿ ಸ್ಥಾನದಲ್ಲಿದ್ದ ಗುರುವಿನಿಂದ ವೃತ್ತಿಯಲ್ಲಿ ಅಭಿವೃದ್ಧಿ ಹೊಂದ್ರೆ ಭಾಗ್ಯ ಸ್ಥಾನದಲ್ಲಿ ಬರುವಂತಹ ಗುರುವಿನಿಂದ ಭಾಗ್ಯೋದಯವಾಗ್ತದೆ ಅಂತಾನೆ ಹೇಳ್ಬಹುದು. ದಶಮ ಸ್ಥಾನದಲ್ಲಿರುವ ಗುರುವಿನಿಂದಾಗಿ ನಿಮ್ಗೆ ಮಾತಿಗೆ ಬಲ ಬರ್ತದೆ, ಆಯ್ತಾ. ಏನೋ ಒಂದು ಜಡ್ಜ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ನಿಮ್ಮ ಮಾತನ್ನ ಬಂಡವಾಳ ಆಗಿಸಿಕೊಂಡು ಏನು ಕೆಲಸ ಮಾಡ್ತಿರೋ ಅವರಿಗೆ ವೃತ್ತಿಯಲ್ಲಿ ತುಂಬಾನೇ ಒಂದು ಅಭಿವೃದ್ಧಿ ಕಾಣ್ತೀರಾ ನೀವು ಅಂತಾನೆ ಹೇಳ್ಬೋದು ದಶಮ ಸ್ಥಾನದಲ್ಲಿರೋ ಗುರುವಿನಿಂದಾಗಿ. ಈ ಪತ್ರಕರ್ತರು, ಮೇಧಾವಿಗಳು, ಹಾಗೇನೆ ಜ್ಞಾನಿಗಳು, ಪಂಡಿತರು ಇವರೆಲ್ಲ ಏನು ದಶಮದಲ್ಲಿರುವಾಗ ತಮ್ಮ ಕ್ಷೇತ್ರದಲ್ಲಿ ತುಂಬಾನೇ ಅಭಿವೃದ್ಧಿಯನ್ನ ಕಾಣ್ತಾರೆ ಗುರು ದಶಮದಲ್ಲಿದ್ದಾಗ. ವ್ಯಾಪಾರಸ್ಥರಿಗೂ ಕೂಡ ದಶಮದಲ್ಲಿರೋ ಗುರುವಿನಿಂದ ತುಂಬಾನೇ ಒಳ್ಳೇದಾಗ್ತದೆ ಅಂತಾನೆ ಹೇಳ್ಬೋದು. ವ್ಯಾಪಾರ ಚೆನ್ನಾಗಿ ನಡೀತದೆ. ಕೃಷಿ ಹಾಗೂ ಕೃಷಿಯೇತರ ಕೆಲಸಗಳನ್ನ ಮಾಡೋರ್ಗೂ ಕೂಡ ಗುರುವಿನಿಂದ ತುಂಬಾ ಒಳ್ಳೇದಿದೆ. ಬಾಹ್ಯಾಕಾಶದಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ, ಏರೋಪ್ಲೇನ್ ನಲ್ಲಿ ಕೆಲಸ ಮಾಡೋದು ಅಥವಾ ಏರೋಪ್ಲೇನ್ ನ ಬಿಡಿಭಾಗಗಳ ತಯಾರಿ ಮಾಡುವಲ್ಲಿ, ರಾಕೆಟ್ ಗಳ ತಯಾರಿ ಮಾಡುವಲ್ಲಿ ಕೆಲಸ ಮಾಡಬಹುದು. ಇಸ್ರೋ ಸೈಂಟಿಸ್ಟ್, ಇಂಜಿನಿಯರ್ ಗಳಾಗಿರ್ಬೋದು, ಇವರಿಗೆಲ್ಲ ತುಂಬಾನೇ ಅದ್ಭುತವಾಗಿದೆ ಭವಿಷ್ಯ ಅಂತಾನೆ ಹೇಳ್ಬೋದು. ಒಂದು ಮಟ್ಟದಲ್ಲಿ ನೀವು ದಾನಿ ಆಗ್ತೀರಾ ಅಂತಾನೆ ಹೇಳ್ಬೋದು. ದಾನ ಧರ್ಮಗಳನ್ನ ಮಾಡ್ತೀರಾ, ದೇವಸ್ಥಾನಕ್ಕೆ ಕೊಡೋದಾಗಿರ್ಬೋದು, ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ನಿಮ್ಮ ಕೈಲಾದ ಸಹಾಯವನ್ನ ಮಾಡೋದಾಗಿರ್ಬೋದು. ಇದರಿಂದ ಏನು ನಿಮ್ಮ ಕೀರ್ತಿ ಸಹ ಹೆಚ್ಚಾಗ್ತದೆ ಅಂತಾನೆ ಹೇಳ್ಬೋದು. ನಿಮ್ಮ ಆಪ್ತರಿಗೂ ಕೂಡ ಸಹಾಯವನ್ನ ಮಾಡ್ತೀರಾ. ಒಂದು ಮಟ್ಟದಲ್ಲಿ ಪರೋಪಕಾರಂ ಇದಂ ಶರೀರಂ ಅನ್ನೋ ಲೆಕ್ಕದಲ್ಲಿ ಆಗ್ತದೆ. ಉಪಕಾರಕ್ಕೋಸ್ಕರ ನನ್ನ ಜೀವನ, ನನ್ನ ಏನು ಈ ದೇಹ ಇದೆ ಅನ್ನೋ ಲೆಕ್ಕದಲ್ಲಿ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಯಾವ್ದು ಕೂಡ ಜಾಸ್ತಿ ಆಗ್ಬಾರ್ದು. ನಿಮ್ಗೆ ಗುರುವಿನಿಂದ ಒಳ್ಳೇದಾಗ್ತದೆ, ಅದಕ್ಕಾಗಿ ನೀವು ಇನ್ನೊಬ್ರಿಗೂ ಕೂಡ ಸಹಾಯ ಮಾಡ್ತೀರಾ ಅನ್ನೋದರ ಅರ್ಥ ಇದು. ಸೊ ಗುರು ದಶಮದಲ್ಲಿದ್ದಾಗ ಇಷ್ಟೆಲ್ಲಾ ಲಾಭಗಳನ್ನ, ಇಷ್ಟೆಲ್ಲಾ ಅನುಕೂಲಗಳನ್ನ ಮಾಡಿಕೊಟ್ರೆ 11ನೇ ಮನೆಗೆ ಬಂದ ಗುರುವಿನಿಂದ, ಅಂದ್ರೆ ಲಾಭ ಸ್ಥಾನಕ್ಕೆ ಬಂದ ಗುರುವಿನಿಂದ ಇನ್ನಷ್ಟು ಹೆಚ್ಚಿನ ಲಾಭಗಳನ್ನ ನೀವು ಪಡಿತೀರಾ ಅಂತಾನೆ ಹೇಳ್ಬೋದು. ಸಂಪತ್ ಭರಿತರಾಗ್ತೀರಾ, ಲಾಭಾಂಶಗಳನ್ನ ತುಂಬಾನೇ ಏನು ಏಪ್ರಿಲ್ ತನಕ ಇದ್ದಕ್ಕಿಂತ ಇನ್ನ ಹೆಚ್ಚಿನ ಲಾಭಾಂಶಗಳನ್ನ ಪಡಿತೀರಾ. ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು, ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು, ಎಲ್ಲಾ ವಿಚಾರದಲ್ಲೂ ಕೂಡ. ರೋಗಗಳು ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಶನಿ ಒಂದ್ ಕಡೆ ನಿಮ್ಗೆ ರೋಗಗಳನ್ನ ಜಾಸ್ತಿ ಮಾಡಿದ್ರೆ, ರೋಗಗಳನ್ನ ಕೊಟ್ರೆ ಗುರು ಅದನ್ನ ಕಡಿಮೆ ಮಾಡ್ತಾನೆ. ಬ್ಯಾಲೆನ್ಸ್ ಆಗಿ ಹೋಗ್ತದೆ ಅಂತಾನೆ ಹೇಳ್ಬೋದು. ಆ ಕಡೆ ಕೊಡ್ತಾರೆ, ಈ ಕಡೆ ವಾಸಿ ಮಾಡೋರು ಇರ್ತಾರೆ. ಸೊ ಭಯ ಪಡುವ ಅಗತ್ಯ ಇಲ್ಲ. ನಿಮ್ಮ ಸಹೋದರ ಸಹೋದರಿಯರಿಂದಲೂ ಕೂಡ ನಿಮಗೆ ತುಂಬಾನೇ ಏನು ಸಹಾಯಗಳು ಸಿಗ್ತದೆ. ಏನೇ ಒಂದು ಸಹಾಯವನ್ನ ಅಪೇಕ್ಷೆ ಮಾಡಿದ್ರು ನೀವು ಅವರಿಂದ ತುಂಬಾ ಚೆನ್ನಾಗಿ ಅವರಿಂದ ನೀವು ಸಹಾಯವನ್ನ ಪಡಿತೀರಾ ಅಂತಾನೆ ಹೇಳ್ಬೋದು. ಮಾರಲ್ ಆಗಿರ್ಬೋದು, ಫಿನಾನ್ಷಿಯಲ್ ಆಗಿರ್ಬೋದು, ಎಲ್ಲಾ ರೀತಿಯಿಂದಲೂ ಕೂಡ. ಶೈಕ್ಷಣಿಕ ರಂಗವು ಕೂಡ ಕರ್ಕಾಟಕ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ದಶಮ ಮತ್ತೆ ಏಕಾದಶದಲ್ಲಿರುವ ಗುರು, ಹಾಗೇನೆ ನವಮದಲ್ಲಿರುವ ರಾಹುವಿನಿಂದ ನಿಮ್ಮ ವಿದ್ಯಾರ್ಥಿ ಜೀವನ, ವಿದ್ಯಾರ್ಥಿ ಕ್ಷೇತ್ರ ಏನಿದೆ ತುಂಬಾ ಚೆನ್ನಾಗಿದೆ. ನವಮದಲ್ಲಿರುವ ರಾಹುವಿನಿಂದ ಉನ್ನತ ವ್ಯಾಸಂಗ ಯಾರೆಲ್ಲ ಮಾಡ್ತಾ ಇದ್ರು ಅವರಿಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು.
ಸೈಂಟಿಸ್ಟ್ಗಳಿಗೆ ಹಾಗೇನೆ ಈ ಏನು ರಿಸರ್ಚ್ ಮಾಡೋರು ಇರ್ತಾರಲ್ಲ ಅವರಿಗೆ ರಾಹುವಿನಿಂದ ತುಂಬಾನೇ ಒಳ್ಳೇದಾಗ್ತದೆ ಅಂತಾನೆ ಹೇಳ್ಬೋದು, ನವಮದಲ್ಲಿರುವ ರಾಹುವಿನಿಂದಾಗಿ. ಸೊ ವಿದ್ಯಾರ್ಥಿ ಭವಿಷ್ಯ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಕುಟುಂಬದ ವಿಷಯಕ್ಕೆ ಬಂದ್ರೆ ಆಲ್ರೆಡಿ ಹೇಳ್ದಂಗೆ ಅಷ್ಟಮ ಶನಿ ನಡೀತಾ ಇದೆ. ಅಷ್ಟಮ ಶನಿಯಿಂದ ಕುಟುಂಬದಲ್ಲಿ ಕೊಂಚ ಏನು ಅಸಮಾಧಾನ ಮನಸ್ತಾಪಗಳೆಲ್ಲ ಬರುದು ಸಹಜ. ಆಗ್ಲೇ ಹೇಳ್ದಂಗೆ ಶನಿಯಿಂದ ಮಾತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ. ಸೊ ಮಾತಿನಿಂದ ನಾಲಿಗೆಯನ್ನ ಎಲ್ಲೆಂದ್ರಲ್ಲಿ ಹರಿಬಿಡುವುದರಿಂದ ಕುಟುಂಬದಲ್ಲಿ ಒಂದು ರೀತಿ ಏನು ಜಗಳದ ವಾತಾವರಣ, ಅಶಾಂತಿಯ ವಾತಾವರಣ ನಿರ್ಮಾಣವಾಗ್ತದೆ. ಹಾಗಾಗಿ ಯಾರ ಜೊತೆ ಎಲ್ಲಿ ಹೇಗೆ ಎಷ್ಟು ಮಾತಾಡಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೇಕು. ಕುಟುಂಬದಲ್ಲಿ ಆದಷ್ಟು ಕಡಿಮೆ ಮಾತಾಡ್ಬೇಕು, ಮೌಲ್ಯಯುತವಾಗಿ ಮಾತಾಡ್ಬೇಕು. ಏನಾದ್ರೂ ಜಗಳ ಬಂದ್ರೆ ಅದನ್ನ ಮಾತಿನಿಂದ ಬಗೆಹರಿಸ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ಸಣ್ಣ ಜಗಳ ದೊಡ್ಡದಾಗಿ ಅದು ಬೇರೆನೆ ತಿರುವನ್ನ ಪಡೆದುಕೊಳ್ತದೆ. ಹಾಗಾಗಿ ಗುರು, ರಾಹು, ಕೇತು ಈ 3 ಗ್ರಹದಿಂದನೂ ನಿಮ್ಗೆ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಒಳ್ಳೆಯ ಫಲಗಳಿದೆ. ಆದರೆ ಅಷ್ಟಮ ಶನಿಯಿಂದ ಕೊಂಚ ಹಿನ್ನಡೆ ಆಗ್ಬಹುದು. ಸೊ ಶನಿ ಶಾಂತಿನ ಮಾಡಿಸ್ಕೊಳ್ಳಿ, ನಾನು ಆಲ್ರೆಡಿ ಹೇಳಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲೇ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನ ಉದ್ಯೋಗ ಕ್ಷೇತ್ರ ನೋಡೋದಾದ್ರೆ ಅದಕ್ಕೂ ಕೂಡ ಶನಿಯ ಕಾರಕ. ಯಾಕಂತಂದ್ರೆ ಕರ್ಮಾಧಿಪತಿ ಶನಿ ಆಗಿರ್ತಾನೆ, ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ, ಅಷ್ಟಮ ಶನಿ ನಡೀತಾ ಇದೆ. ಸೊ ಹಾಗಾಗಿ ಉದ್ಯೋಗದಲ್ಲಿ ಕೂಡ ಏನು ಅಷ್ಟಾಗಿ ಒಳ್ಳೆಯ ಪ್ರಗತಿ ಅಂತ ಏನು ಹೇಳಲಿಕ್ಕೆ ಆಗೋದಿಲ್ಲ. ವೈಮನಸ್ಸು, ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರು, ನಿಮ್ಮ ಕ್ರೆಡಿಟ್ ಅನ್ನ ಬೇರೆಯವರು ತಗೊಳ್ಳೋದು, ಪ್ರಮೋಷನ್ ಸಿಗದೆ ಇರುವಂತದ್ದು, ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗದೆ ಇರುವಂತದ್ದು, ನಿಮ್ಮ ಮೇಲಧಿಕಾರಿಗಳಿಂದ ಏನೊಂದು ಬೈಗುಳಾಗಿರ್ಬೋದು ಅಥವಾ ಅಸಮಾಧಾನ ಆಗಿರ್ಬೋದು, ನೀವು ಎಷ್ಟೇ ಶ್ರಮಪಟ್ಟು ಕೆಲಸ ಮಾಡಿದ್ರೂ ಕೂಡ ನಿಮ್ಗೆ ಒಂದು ಕ್ರೆಡಿಟ್ ಸಿಗದೆ ಇರುವಂತದ್ದು, ಇಂಥದ್ದೆಲ್ಲ ಆಗ್ತದೆ. 10ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಗೆ ಏನು 100% ಕಷ್ಟ ಅಂತಿಲ್ಲ, ಬಟ್ ಒಂದ್ ಸ್ವಲ್ಪ ಕಡಿಮೆ ಆಗಬಹುದು. ಬಟ್ ಕಷ್ಟಗಳು ಅನುಭವಿಸ್ಲೇಬೇಕು ನೀವು ಉದ್ಯೋಗ ಕ್ಷೇತ್ರದಲ್ಲಿ, ನಾನು ಹೇಳಿರುವಂತದ್ದೆಲ್ಲ. ಬಟ್ ಗುರುವಿನ ಒಳ್ಳೆಯ ಸ್ಥಾನದಿಂದಾಗಿ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬಹುದು ಅಷ್ಟೇ. ಹಾಗೇನೆ ಅಷ್ಟಮ ಶನಿ ನಡೀತಾ ಇರ್ಬೇಕಾದ್ರೆ ಉದ್ಯೋಗ ಚೇಂಜ್ ಮಾಡುವುದು ಸಾಹಸಕ್ಕೆ ಹೋಗ್ಬೇಡಿ. ಶನಿ ವಕ್ರಿ ಆದಾಗ ಬೇಕಾದ್ರೆ ಬೇರೆ ಕಡೆ ನೋಡೋದಿದ್ರೆ ನೋಡಿ, ಹೋಗಿ ಜಂಪ್ ಮಾಡಿ. ಬಟ್ ಅಷ್ಟಮ ಶನಿಯಲ್ಲಿ ಇದ್ದಾಗ, ಶನಿ ನಡೀತಾ ಇದ್ದಾಗ ನಿಮ್ಮ ಕೆಲಸ ಚೇಂಜ್ ಮಾಡೋದು ಬೇಡ. ಯಾಕಂತಂದ್ರೆ ಬಾಣಲೆಯಿಂದ ಬೆಂಕಿಗೆ ಬಿದ್ದ ಹಾಗೆ ಆಗ್ಬಹುದು ನಿಮ್ಮ ಪರಿಸ್ಥಿತಿ. ಸೊ ಒಟ್ಟಾರೆಯಾಗಿ ಉದ್ಯೋಗ ಕ್ಷೇತ್ರ ನಡ್ಕೊಂಡು ಹೋಗ್ತದೆ ಅಂತಾನೆ ಹೇಳ್ಬೋದು. ಕೆಲಸ ಚೇಂಜ್ ಮಾಡೋದು ಬೇಡ, ಸೋಂಬೇರಿ ಆಗ್ಬೇಡಿ ಆಯ್ತಾ. ನಿಮ್ಮ ಕೆಲಸ ಏನ್ ಕೊಟ್ಟಿದ್ದಾರೋ ಅದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋದ್ರೆ ಶನಿಗೆ ಖುಷಿ ಆಗ್ತದೆ. ನೀವು ಸೋಂಬೇರಿತನ ಇದ್ರೆ ಶನಿಗೆ ಮತ್ತಷ್ಟು ಕೋಪ ಬರ್ತದೆ. ಹಾಗೇನೆ ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ಸಾಧಾರಣ ಅಂತಾನೆ ಹೇಳ್ಬೋದು. ಅಂದ್ರೆ ಎಷ್ಟು ದುಡಿತೀರೋ ಅಷ್ಟು ಖರ್ಚಾಗ್ತದೆ. ಸೇವಿಂಗ್ಸ್ ಅಂತ ಏನು ಮಾಡಕ್ಕಾಗಲ್ಲ ಜಾಸ್ತಿ. ಆರಕ್ಕೆ ಏರಲ್ಲ ಮೂರಕ್ಕೆ ಇಳಿಯಲ್ಲ ಅಂತಾರಲ್ಲ, ಆ ತರದ ಪರಿಸ್ಥಿತಿಯಲ್ಲಿ ನಡ್ಕೊಂಡು ಹೋಗ್ತದೆ ಅಂತಾನೆ ಹೇಳ್ಬೋದು. ಆರ್ಥಿಕ ಫಲ 2024 ಏಪ್ರಿಲ್ ಎಂಡ್ ತನಕ ಬಂದಿದ್ರೆ ಮೇ ಇಂದ ಸ್ವಲ್ಪ ಬದಲಾವಣೆ ಆಗ್ತದೆ, ಇನ್ನು ಹೆಚ್ಚಿನ ಫಲ ಸಿಗ್ತದೆ ಅಂತಾನೆ ಹೇಳ್ಬೋದು. ಅಂದ್ರೆ ತುಂಬಾ ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಅಲ್ಲ, ಬೆಟರ್ ದೆನ್ ದ ಪ್ರೀವಿಯಸ್ ಒನ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಗುರು ಅವಾಗ ಲಾಭ ಸ್ಥಾನಕ್ಕೆ ಬರ್ತಾನೆ ಮೇ 1ರಿಂದ. ಹಾಗಾಗಿ ಸಂತಾನಾಪೇಕ್ಷಿ ದಂಪತಿಗಳು ಯಾರಾದರೂ ಇದ್ರೆ 2024 ಯಾವುದೇ ರೀತಿ ತೊಂದರೆ ಇರಲ್ಲ. ಇಷ್ಟು ದಿನ ಸಂತಾನ ಅಪೇಕ್ಷೆನೆ ಮಾಡ್ತಾ ಇದ್ರೆ ಅದು ಈ ಸಮಯದಲ್ಲಿ ಸುಸೂತ್ರವಾಗಿ ಆಗ್ತದೆ. ಹಾಗೇನೆ ವಿವಾಹಕ್ಕೆ ಏನಾದ್ರೂ ಅಡೆತಡೆ ಇದ್ರೂ ಕೂಡ ಅದು ಕೂಡ ನಿವಾರಣೆಯಾಗಿ ವಿವಾಹ ಸಂಪನ್ನವಾಗಿ ನೆರವೇರ್ತದೆ. ಮನೆಯಲ್ಲಿ ಕೂಡ ಕೆಲವೊಂದು ಶುಭ ಕಾರ್ಯಗಳು ನಡೀತದೆ. ಮನೆಯಲ್ಲಿ ಆಲ್ರೆಡಿ ಹೇಳ್ದಂಗೆ ಅಶಾಂತಿ ಇರ್ತದೆ, ಒಳ ಜಗಳ ಇರ್ತದೆ. ಈ ಶುಭ ಕಾರ್ಯದಿಂದ ಆ ಅಶಾಂತಿ ಎಲ್ಲ ಒಂದು ರೀತಿ ಏನು ಮೂಲೆ ಗುಂಪಾಗಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗ್ತದೆ ಅಂತಾನೆ ಹೇಳ್ಬೋದು. ಆರೋಗ್ಯ ಆಲ್ರೆಡಿ ಹೇಳ್ದಂಗೆ 50-50 ಇದೆ. ಶನಿಯಿಂದ ಆರೋಗ್ಯ ಹಾಳಾದ್ರೆ ಗುರು ನಿಮ್ಮ ಆರೋಗ್ಯವನ್ನ ಕಾಪಾಡ್ತಾನೆ. ಸೊ ಹಾಗಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡೋದಲ್ಲ. ಆರೋಗ್ಯ ಒಳ್ಳೆ ಫುಡ್ ತಗೊಳ್ಳಿ, ಏನಾದ್ರೂ ಹಳೆ ವ್ಯಾಧಿ ಇದ್ರೆ ಅದಕ್ಕೆ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ತಗೊಂಡು ರಿಕವರಿ ಮಾಡ್ಕೋತಾ ಇರಿ. ಒಳ್ಳೆ ಫುಡ್ಡು, ಒಳ್ಳೆ ಗಾಳಿ, ಒಳ್ಳೆ ನೀರು, ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನ ಇವನ್ನೆಲ್ಲ ಮಾಡಿದ್ರೆ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬಹುದು. ಕಣ್ಣು, ಹೊಟ್ಟೆ, ಕಾಲಿನ ಭಾಗಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ಬೇಕಾಗ್ತದೆ. ಏನಾದ್ರೂ ಸಣ್ಣ ಪುಟ್ಟ ಕಾಲಲ್ಲಿ ಎಡವಿ ಬೀಳೋದಾಗಿರ್ಬೋದು, ಕಣ್ಣಿಗೆ ಏನಾದ್ರೂ ತಾಗೋದಾಗಿರ್ಬೋದು, ಹೊಟ್ಟೆ ಇನ್ಫೆಕ್ಷನ್ ಆಗೋದಾಗಿರ್ಬೋದು, ಇಂಥದ್ದೆಲ್ಲ ಸಾಮಾನ್ಯವಾಗಿ ಕಾಡ್ತದೆ ಕಟಕ ರಾಶಿಯವರಿಗೆ. ಸೊ ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ 3 ಗ್ರಹ ಅಂದ್ರೆ ಗುರು, ರಾಹು, ಕೇತುವಿನಿಂದ ಒಳ್ಳೇದಾದ್ರೆ ಶನಿಯಿಂದ ಕೊಂಚ ಕೆಟ್ಟದಾಗ್ತದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಆಲ್ರೆಡಿ ಹೇಳ್ದಂಗೆ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳಿ. ಆಲ್ರೆಡಿ ಮಾಡಿಸ್ಕೊಂಡಿದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಮಾಡಿಸ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ಯಾವಾಗ ನೋಡ್ತಿರೋ ಅದ್ ಕೂಡ್ಲೆ ಮಾಡಿಸ್ಕೊಂಡ್ಬಿಟ್ರೆ ಶನಿಯಿಂದನೂ ಕೂಡ ಏನು ಬರುವ ಕಷ್ಟಗಳ ಪ್ರಮಾಣ ಕಡಿಮೆ ಆಗ್ತದೆ. ಅದು ಬಿಟ್ರೆ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ 2024. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ.